ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಆಗಿ ಒಂದು ಸಿವಿಲ್ ಸರ್ವಿಸಿಗೆ ಹೋಗಬೇಕು, ಸರ್ಕಾರಿ ಜಾಬ್ ತಗೋಬೇಕು ಅಂತ ಹೇಳಿ ತುಂಬಾ ವರ್ಷಗಳ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಸಕ್ಸಸ್ ಸಿಗೋದು 1% 2% ಜನಕ್ಕೆ ಮಾತ್ರ. ಅಂತವ್ರಿಗೆ ಏನ್ ಹೇಳೋಕೆ ಬಯಸ್ತೀರಾ? ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಒಂದು ದೊಡ್ಡ ಪರೀಕ್ಷೆನೆ, ಜೀವನದ ಪರೀಕ್ಷೆನೆ ಆಕ್ಚುಲಿ. ಯಾಕಂದ್ರೆ ಬಹಳಷ್ಟು ಜನ ನಾವು ನೋಡ್ತಿದೀವಿ, ಎಕ್ಸಾಂಪಲ್ ಧಾರವಾಡ, ಬೆಂಗಳೂರಲ್ಲಿ ಬಹಳಷ್ಟು ನನ್ನ ವಿದ್ಯಾರ್ಥಿಗಳಿದ್ದಾರೆ. ಒಂದು 7-8 ವರ್ಷ, ಕೆಲವೊಮ್ಮೆ ಏನಾಗುತ್ತೆ ಅಲ್ಲೇ ಅವರು ವೋಟರ್ ಐಡಿಯನ್ನು ಮಾಡಿಸಿರ್ತಾರೆ, ಆ ಲೆಕ್ಕ ಆಗಿರ್ತದೆ. ಅದು ನೋಡಿದರೆ ನಮಗೂ ಏನಪ್ಪ ಇಷ್ಟು ಪಾಪ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸಕ್ಸಸ್ ಅಂದ್ರೆ ಅಷ್ಟೇ ಪೋಸ್ಟ್, ಕಡಿಮೆ ಪೋಸ್ಟ್ ಇರ್ತಾವಲ್ಲ, ಎಲ್ಲರಿಗೂ ಸಕ್ಸಸ್ ಸಿಗಕ್ಕೆ ಸಾಧ್ಯ ಇಲ್ಲ. ಯಾರು ಎಲ್ಲವನ್ನೂ ತ್ಯಾಗ ಮಾಡಿ, ಓಕೆ, ಆಮೇಲೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಯಾರು ಓದಿರ್ತಾರೋ ಅವ್ರಿಗೆ ಅಷ್ಟು ಸಕ್ಸಸ್ ಸಿಗ್ತದೆ. ಸಕ್ಸಸ್ ಸಿಗಲ್ದವ್ರಿಗೆ ಈಗ ಸಿಕ್ಕಾಪಟ್ಟೆ ಅಪರ್ಚುನಿಟಿ. ಅಂದ್ರೆ ಪ್ಲಾನ್ ಬಿ ಮುಂಚೆನೆ ಇಟ್ಕೊಂಡಿರ್ಬೇಕಾ ಅಥವಾ ಎಷ್ಟು ವರ್ಷ ಟ್ರೈ ಮಾಡ್ಬೇಕು ನಿಮ್ಮ ಪ್ರಕಾರ ಸರ್? ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಪ್ಲಾನ್ ಬಿ ಅನ್ನೋದು ಇರಬಾರ್ದು, ಡೇಂಜರ್ ಅದು. ಎಷ್ಟು ವರ್ಷದ ತನಕ ಇರಬಾರ್ದು? ನಾನು ಹಾಕಿದ್ದೆ ಎಫರ್ಟು ಅಂದರೆ ಅದ್ರ ಮೇಲೆ ನಾನು ಹೇಳಬೇಕಾಗಿತ್ತು ಅಂದರೆ 1 year ಕಂಪ್ಲೀಟ್ ಬುದ್ಧನ ಥರ ಎಲ್ಲ ಬಿಟ್ಟು ಕುತ್ಕೊಂಡು ಹೋದರೆ 100% ಕ್ಲಿಯರ್ ಆಗುತ್ತೆ. ಇಲ್ಲಿ ಫೇಲ್ ಆಗಬೇಕಾಗಿತ್ತು ಅಂದರೆ ಪ್ರತಿಯೊಂದು ಫೇಲ್ ಆದ ಹುಡುಗನಿಗೆ ಗೊತ್ತಿರ್ತದೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.